ಬಿದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇದೆಂತ ಅವ್ಯವಸ್ಥೆ ಅಂತ ಕರೆಂಟ್ ಇಲ್ಲದೆ ಕತ್ಲಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಬಿದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇದೆಂತ ಸ್ಥಿತಿ ಅಂತ ರೋಗಿಗಳಿಗೆ ಕರೆಂಟ್ ಇಲ್ಲದೆ ಕತ್ಲಲ್ಲಿ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಮಕ್ಕಳ ವಾರ್ಡ್ನಲ್ಲಿ ಕರೆಂಟ್ ಇಲ್ಲದೆ ಕತ್ಲಲ್ಲಿ ರೋಗಿಗಳು ಪರದಾಡುವಂತ ಸ್ಥಿತಿ ಎದುರಾಗಿದ್ದು 2 ಗಂಟೆಗಳ ಕಾಲ ವಿದ್ಯುತ್ ಇಲ್ಲದೆ ಪರದಾಡ್ತಾ ಇದ್ದಾರೆ ರೋಗಿಗಳು. ಇದೆಂತ ಅವ್ಯವಸ್ಥೆ ಅಂತ, ಇದು ಹಾಸ್ಪಿಟ್ಲಾ ಏನು? ಮೊಬೈಲ್ ಟಾರ್ಚ್ ಹಿಡಿದು ರೋಗಿಗಳು ಕುಳಿತುಕೊಳ್ತಾ ಇದ್ದಾರೆ. ಸಮಸ್ಯೆ ಕುರಿತು ಸಿಬ್ಬಂದಿ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್, ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಮೊಬೈಲ್ ಟಾರ್ಚ್ ಹಿಡಿದು ರೋಗಿಗಳು ಕುಳಿತುಕೊಳ್ತಿದ್ದಾರೆ ಅಂದ್ರೆ ಎಂಥ ವ್ಯವಸ್ಥೆ ಅಂತ ಈ ಹಾಸ್ಪಿಟ್ಲಲ್ಲಿ. ಇದೇನು ಹಾಸ್ಪಿಟ್ಲಾ ಅಥವಾ ಸ್ಮಶಾನನ ಅಂತ? ದೃಶ್ಯದಲ್ಲಿ ಗಮನಿಸಬಹುದು, ಕತ್ಲಲ್ಲೇ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ರೋಗಿಗಳು ನೋಡ್ಬೋದು ನೀವು, ಟಾರ್ಚ್ ಹಚ್ಕೊಂಡು ಕೂತಿದ್ದಾರೆ. ಕಿಂಚಿತ್ತು ಒಂದು ನೋವಿಲ್ವಾ ಅಂತ ಯಾರಿಗೂ ಕೂಡ, ಆ ಹಾಸ್ಪಿಟಲ್ ಗೋಳು ಕೇಳೋರು ಯಾರೂ ಇಲ್ವಾ ಅಂತ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ವ್ಯವಸ್ಥೆ ಇದು, ಅವ್ಯವಸ್ಥೆ ಹಾಸ್ಪಿಟಲ್ದು. ಕರೆಂಟ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಅಲ್ಲಿ ರೋಗಿಗಳು. ಮಕ್ಕಳ ವಾರ್ಡ್ನಲ್ಲಿ ಕರೆಂಟ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಟೋಟಲ್ ಪೇಷಂಟ್ ಎಲ್ಲ ಪೂರ ಕತ್ಲಲ್ಲಿ ಅಂದ್ರೆ ನೀವು ಹೋಗಿ ಹೇಳಿರಿ. ಏನಂತ ಹೇಳಿದ್ರು? ಏನಂದ್ರೆ ಲೈಟ್ ಇಲ್ಲ ಅಂತ ಬಟ್ ಇದಕ್ಕೆ ಎಲ್ಲ ಕಡೆ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಕೊಡ್ಬೇಕು ಸರ್ಕಾರ. ಏನದ ಮೇಲೆ ಸರ್ಕಾರಕ್ಕೆ ಹೇಳ್ತೀನಿ ನಾನು, ಮಕ್ಕಳಿಗೆ ಒಳ್ಳೆ ರೀತಿ ಸಮಸ್ಯೆ ಕೊಡಬೇಕು, ಒಳ್ಳೆ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಒಳ್ಳೆ ರೀತಿ ಏನದ ಸಮಸ್ಯೆ ಒಳ್ಳೇದಾಗಬೇಕು, ಅಷ್ಟೇ ನಾವು ವಿನಂತಿ. ಮತ್ತೇನು ಇನ್ನೊಂದು ನಾವು ಹೇಳೋದೇನಂದ್ರೆ, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬೀದರ್ ಬ್ರಿಮ್ಸ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಸರಿಯಾಗಿ ಕೊಡ್ತಾರೆ. ಆಮೇಲೆ ಬೇರೆ ಕರೆ ಅಂತಂದ್ರೆ ಟ್ಯಾಬ್ಲೆಟ್ಸ್ ಆಗಲಿ ಹೊರಗಿಂದ ಕೊಡ್ತಾರೆ. ಮತ್ತು ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ ರಿಪೋರ್ಟರ್. ನೇರ ಸಂಪರ್ಕದಲ್ಲಿದ್ದಾರೆ ಶಿವಯ್ಯ ಮಠಪತಿ. ಬೀದರ್ನ ಆಸ್ಪತ್ರೆಯಲ್ಲಿ ಪದೇ ಪದೇ ಇಂತಹ ಒಂದು ಸ್ಥಿತಿಗಳು ಕೇಳಿ ಬರ್ತಾನೆ ಇದೆ. ಏನಿದು ಅವ್ಯವಸ್ಥೆ ಅಂತ? ಹೌದು ಕಾರ್ತಿಕ್, ಏನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನು ಅವ್ಯವಸ್ಥೆ ಆಗರ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಈ ಆಸ್ಪತ್ರೆಯ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿ ಒಂದು ಸುಧಾರಣೆ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇಂದು ಏನು ಮಕ್ಕಳ ಆಸ್ಪತ್ರೆಯಲ್ಲಿ ವಿದ್ಯುತ್ ಸುಮಾರು 2 ರಿಂದ 3 ಗಂಟೆಗಳ ಕಾಲ ವಿದ್ಯುತ್ ಕಡಿತ ಆಗಿದ್ದರಿಂದ ಅಲ್ಲಿನ ರೋಗಿಗಳು ಒಂದು ವಿದ್ಯುತ್ ಫ್ಯಾನು ಮತ್ತು ಲೈಟ್ ಸಂಪರ್ಕ ಇಲ್ಲದೆ ಪರದಾಡಿರುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸದ್ಯಕ್ಕೆ ಏನು ಅಲ್ಲಿ ಬ್ರಿಮ್ಸ್ ಆಡಳಿತ ವೈದ್ಯರ ಯಾವ ರೀತಿ ಒಂದು ನಿರ್ಲಕ್ಷ್ಯ ಇದೆ, ರೋಗಿಗಳ ಬಗ್ಗೆ ಯಾವ ರೀತಿ ಒಂದು ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಇದಕ್ಕೆ ಒಂದು ಈ ಒಂದು ವಿದ್ಯುತ್ ಸಮಸ್ಯೆಯಿಂದ ಆಗ್ತಿರುವಂತಹ ಒಂದು ಸಮಸ್ಯೆ ಕುರಿತು ಏನು ಪೋಷಕರು ಕೂಡ ಮಾಹಿತಿಯನ್ನು ನೀಡಿರುವಂತದ್ದು. ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ, ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಮಕ್ಕಳ ವಾರ್ಡ್ ಸಾಕಷ್ಟು ಒಂದು ಸೂಕ್ಷ್ಮವಾಗಿರುತ್ತೆ. ಅಲ್ಲಿ ಟ್ರೀಟ್ಮೆಂಟ್ ನೀಡುತ್ತಿರುವಾಗಿರ್ಬೋದು, ಮತ್ತೊಂದು ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ಅಲ್ಲಿ ಸಾಕಷ್ಟು ಒಂದು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಅಲ್ಲಿಂದ ವಾರ್ಡ್ ಸೂಪರ್ವೈಸರ್ ಆಗಿರ್ಬೋದು, ಮತ್ತೆ ಅಲ್ಲಿಂದ ನರ್ಸ್ಗಳು ಅಂತ ಪೋಷಕರು ಕೂಡ ದೂರ್ತಾ ಇದ್ದಾರೆ. ಅಲ್ಲಿನ ಮಕ್ಕಳಿಗೆ ಏನು ಟ್ರೀಟ್ಮೆಂಟ್ಗೋಸ್ಕರ ಬಂದಿರ್ತಾರೆ, ಪೋಷಕರು ಕೂಡ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ 2 ರಿಂದ 3 ಗಂಟೆಗಳ ಕಾಲ ಅಲ್ಲಿ ವಿದ್ಯುತ್ ಇಲ್ಲ ಮತ್ತು ಫ್ಯಾನ್ ಕೂಡ ಇರ್ಲಿಲ್ಲ ಅನ್ನೋ ಒಂದು ಮಾತುಗಳು ಅಲ್ಲಿನ ಪೋಷಕರು ಹೇಳ್ತಾ ಇರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಿವಯ್ಯ.